ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾ ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನ ತಂದಿದ್ದೀನಿ. ಗೈಸ್, ಪ್ಲೀಸ್ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಏನಿಲ್ಲ ಗಾಯ್ಸ್, ಇವಾಗ ಟ್ರಿಪ್ ಹೊರಟಿದ್ದೀವಿ. ಫಸ್ಟ್ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ತುಂಬ ಚೆನ್ನಾಗಿದೆ ಪ್ಲೇಸು, ಅಂದರೆ ಟೆಂಪಲ್ ಕೂಡ. ಸೊ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾಯಿತು. ಆದರೆ ಯಾವ ಟೆಂಪಲ್ಲು ಏನು ಅನ್ನೋದನ್ನು ನೀವು ಈ ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಓಕೆನಾ? ಕ್ಯೂರಿಯಾಸಿಟಿ ಹುಟ್ಟಿಸ್ತಿದ್ದೀರಾ ಅಂದರೆ ಕ್ಯೂರಿಯಾಸಿಟಿ ನೀವು ಇಟ್ಟಿದ್ದೀರಾ ಅಂತ ಅನ್ಕೋಬೋದು ಕೆಲವರು. ಹಾಗೇನಿಲ್ಲ. ಸೊ ಇವಾಗ ನೋಡಿ, ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಅವರ ಫ್ರೆಂಡ್ಸು ಹೊರಟಿದ್ವಿ. ಇವಾಗ ಅವರು ಹಿಂದ್ಗಡೆ ಕೂತ್ಕೊಂಡು ಲೂಡೋ ಆಡ್ತಾಯಿದ್ರು. ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ, ಈ ರೀತಿ ಇತ್ತು ನಮ್ಮ ಟ್ರಿಪ್ಪು. ಫಸ್ಟ್ ಅರ್ಲಿ ಮಾರ್ನಿಂಗ್ ಹೊರಟಿದ್ದ 7:30ಗೇನೋ ಬಿಟ್ವಿ. ಸೊ ಇವಾಗ ಅಲ್ಲೆಲ್ಲರೂ ಅಂದವಿ ತಿಂಡಿ ತಿನ್ಕೊಂಡು ಹೋಗಬೇಕು. ಸೊ ಅಲ್ಲಿ ತುಮಕೂರು ಹತ್ರ ಒಳ್ಳೆ ಸಖತ್ತಾಗಿರೋವಂಥ ತಿಂಡಿ ಇತ್ತು. ತುಮಕೂರು ಹತ್ರ ಒಂದು ಒಳ್ಳೆ ಟಿಫನ್ ಇದೆ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದರು. ಅಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಹೊರಟಿದ್ದಾಯಿತು. ನೋಡಿ, ನಮ್ಮ ಅಂದವೇ ಈ ಥರ ತೋರಿಸ್ತು ಹೋಗ್ತಾ ಇದ್ದೀನಿ. ನೋಡೋಕ್ಕೊಂಥರ ಚೆನ್ನಾಗಿರುತ್ತಲ್ಲ ಹೊರಗಡೆ ವ್ಯೂ. ಮಳೆ ಬರೋ ಥರ ಇತ್ತು, ಬಟ್ ಮೋಡ ಏನಿರಲಿಲ್ಲ. ಅಂದರೆ ಕ್ಲೌಡಿ ಥರ ಇತ್ತು ವೆದರು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಫಾಸ್ಟಾಗೇನು ಹೋಗ್ತಿಲ್ಲ. ನೋಡಿ, ಒಂಥರ ಮಲೆನಾಡು ವಾತಾವರಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಗೈಸ್, ಹೇಳ್ಬೇಕಂದ್ರೆ ಅಲ್ಲಿ ತುಮಕೂರವ್ರು ಯಾರಾದರೂ ನೋಡ್ತಾ ಇದ್ದರೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿತ್ತು ತಿಂಡಿ. ಹಾಗಾಗಿ ನಾವು ಕೂಡ ಅಲ್ಲಿ ಟೊಮೆಟೊ ಬಾತು, ದೋಸೆ ಎಲ್ಲ ತಿನ್ಕೊಂಡು ಹೊರಟ್ವಿ. ತುಮಕೂರವ್ರು ಯಾರಾದರೂ ನೋಡ್ತಾ ಇದ್ದರೆ ನಿಮ್ಮ ಊರಲ್ಲಿ ತುಂಬ ಚೆನ್ನಾಗಿತ್ತು ಟಿಫನ್ ಅಂತ ಹೇಳ್ಬೋದು. ಯಾರಾದರೂ ಹೋಗೋರು ಇದ್ದರೆ ನಮ್ಮ ಸೈಡವ್ರಾದ್ರೂ ಹೋಗಿ, ತುಂಬ ಚೆನ್ನಾಗಿದೆ. ಓಕೆನಾ? ಹಾಗೆ ಗೈಸ್, ಹೇಳ್ಬೇಕಂದ್ರೆ ನಾನು ಹೇಳಿದ್ನಲ್ಲ ಟೆಂಪಲಿಗೆ ಹೋಗ್ತಿದ್ದೀವಿ ಫಸ್ಟ್ ಅಂತ. ಆ ಟೆಂಪಲ್ ವಿಶೇಷ ಅಂದರೆ ಯಾವುದು ಟೆಂಪಲ್ ಅಂದರೆ ಫಸ್ಟ್ ನಾವು ಹೋಗಿದ್ದು ಲಕ್ಷ್ಮೀ ದೇವಸ್ಥಾನ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ಸೈಡು ನಾವು ತುಮಕೂರು ಸೈಡ್ ಹೋಗ್ತಿದ್ದೀವಿ ಅಂದರೆ ತಮಿಳ್ನಾಡು ಹತ್ರ ಇರೋ ಅಂಥ ವೆಲ್ಲೂರು ದೇವಸ್ಥಾನಕ್ಕೆ ಹೊರಡ್ತಾ ಇರೋದು. ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಗೋಲ್ಡಿಂದ ಒಂಥರ ಗೋಲ್ಡೇ ನೋಡ್ತಿದ್ದೀವಿ ಅನ್ನೋ ಥರ ಅನಿಸ್ತಿದೆ. ಅದೆಷ್ಟೋ ಟನ್, 60 ಟನ್, 70 kg ಬಂಗಾರ ಯೂಸ್ ಮಾಡಿ ಅದ್ರ ಮೇಲ್ಗಡೆ ಪ್ಲೇಟ್ಸ್ ಥರ ಅದನ್ನೆಲ್ಲ ಸೆಟ್ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಹೋಗೋರು ಯಾರಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ತಿರುಪತಿಗೆ ಹೋಗೋರೆಲ್ಲ ಇಲ್ಲಿಗೆ ಹೋಗ್ತಾರೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಅಲ್ಲಿ ತಿರುಪತಿದು ಕೂಡ ವಿಗ್ರಹ ಇದೆ, ಬಟ್ ಅದು ಕೆಳಗಡೆ ಇದೆ. ಇಲ್ಲಿ ಮೇಲೆ ದೇವಸ್ಥಾನ ಅದು ಒಂದೇ ಇರೋದು, ಮಹಾಲಕ್ಷ್ಮಿದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ನಮ್ಮ ಜರ್ನಿ ಈ ರೀತಿ ಇತ್ತು. ಹಾಗೆಯೇ ನಾವು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು 5 ಇಯರ್ಸ್ ಆಯಿತು, ಬಟ್ ಹೋಗೋಕ್ಕಾಗಿರಲಿಲ್ಲ. ಈ ಟೈಮು ನಮಗೆ ಸಿಕ್ತು ಹೋಗೋಕ್ಕೆ. ಸೊ ಹಾಗಾಗಿ ಇವಾಗ ಫಸ್ಟ್ ನಾವು ವೆಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥದ್ದು. ತಮಿಳ್ನಾಡು ಹತ್ರ ಇರೋವಂಥ ಒಂದು ಮಹಾಲಕ್ಷ್ಮಿ ದೇವಸ್ಥಾನ. ತುಂಬ ಚೆನ್ನಾಗೂ ಕೂಡ ಇದೆ. ಹೋಗೋರು ಯಾರಾದರೂ ಇದ್ದರೆ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ಕಡೆ ಎಲ್ಲ ಮೊಬೈಲ್ ಅಲೋ ಇರಲಿಲ್ಲ. ಸೊ ಹೇಳ್ಬೇಕಂದ್ರೆ ಅಲ್ಲಿ ಒಳಗಡೆ ಎಲ್ಲ ಏನೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಜಸ್ಟ್ ನಾನು ಇಮೇಜಸ್ ಮಾತ್ರ ಹಾಕಿದ್ದೀನಿ ಇಲ್ಲಿ. ಓಕೆನಾ? ಆದಷ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನ ಕೂಡ. ಬಟ್ ಅಲ್ಲಿ ತಿರುಪತಿ ಥರನೇ ಅಲ್ಲಿ ಸ್ವಲ್ಪ ಒಳಗಡೆ ಎಂಟ್ರೆನ್ಸ್ಗೆಲ್ಲ ಸುತ್ತಾಡ್ಕೊಂಡು ಹೋಗಬೇಕು. ಬಟ್ ತಿರುಪತಿ ಅಷ್ಟೇನು ವೆಯ್ಟ್ ಮಾಡಿಸಲ್ಲ. ಪ್ರಸಾದನೂ ಇತ್ತು, ಪ್ರಸಾದ ತಿನ್ಕೊಂಡು ಬಂದ್ವಿ ನಾವು ಕೂಡ. ಈಗ ಫಸ್ಟ್ ನಾವು ಹೋಗ್ತಾ ಇರೋದು ತುಮಕೂರಿಂದ ಅಲ್ಲಿ ಟಿಫನ್ ತಿಂದ್ಬಿಟ್ಟು ನಾವು ಮಧ್ಯಾಹ್ನ 3 ಗಂಟೆನೋ ಆಗಿತ್ತು ನಾವು ಮೇ ಬಿ ವೆಲ್ಲೂರು ತಲುಪೋಷ್ಟರಲ್ಲಿ. ಹೇಳ್ಬೇಕಂದ್ರೆ
ಇಲ್ಲಿ ಇವಾಗ ನಾವಿಲ್ಲಿ ತುಮಕೂರು ಹತ್ರ ಇರೋವಂಥ ಇದು ಟಿಫನ್ ಸೆಂಟ್ರು. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಬರ್ತಾರಂತೆ ಗೈಸ್, ಎಲ್ಲೆಲ್ಲಿಂದನೋ ಬಂದು ತಿಂತಾರಂತೆ. ನೀವು ಯಾರಾದರೂ ಈ ಸೈಡ್ ನಮ್ಮ ಸೈಡವರು ಅಥವಾ ಆ ಕಡೆಯಿಂದ ಬರೋರು ಯಾರಾದರೂ ಇದ್ದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ನೋಡೋಕ್ಕೆ ಚಿಕ್ಕದಿದೆ, ಇದೇನು ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೇಡಿ, ತುಂಬ ಚೆನ್ನಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಕ್ಲೀನ್ ಕೂಡ ಇತ್ತು ಹೇಳ್ಬೇಕಂದ್ರೆ. ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಜನ ಇದ್ದಾರೆ. ಆನ್ ದ ವೇ ಈ ಕಡೆ ಹೋಗೋರು ಬಗೋರು, ಬೆಂಗಳೂರಿಗೆ ಹೋಗೋರು, ಈ ಕಡೆ ಬರೋರು, ನಮ್ಮ ಸೈಡ್ ಬರೋರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ವಿಸಿಟ್ ಮಾಡೇ ಹೋಗ್ತಾರಂತೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ. ಯಾರಾದರೂ ಹೋಗ್ಬೇಕು ಅನ್ನೋರಿದ್ರೆ ಹೋಗಿ, ಓಕೆನಾ. ಹಾಗೆ ಈಗ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಮೌಂಟೈನ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ವೆದರೇ ಒಂಥರ ಚೆಂದ ಅಲ್ವಾ. ಹೇಳ್ಬೇಕಂದ್ರೆ ಮೋಡಕ್ಕೂ ಈ ವೆದರ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಟಚ್ ಆಗಿದೆ ಏನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಬಟ್ ನೋಡೋಕ್ಕೆ ವ್ಯೂ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಗೈಸ್, ತಿರುಪತಿಗೆ ಹೋಗೋಕ್ಕಾಗದೇ ಇರೋರು ಕೂಡ ಇಲ್ಲಿ ತುಂಬ ಜನ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ 2 ಲಕ್ಷ್ಮೀ ದೇವಸ್ಥಾನ ಮತ್ತು ಯಾವುದು ತಿರುಪತಿ ತಿಮ್ಮಪ್ಪನ ವಿಗ್ರಹ ಜೊತೆಗೆ ಇರೋದ್ರಿಂದ ಅಲ್ಲಿ ತುಂಬ ಜನ ಹೋಗ್ತಾರೆ. ಇಲ್ಲಿಗೆ ದೂರ ಆಗುತ್ತೆ, ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಇಲ್ಲಿ ಹೋಗ್ತಾರಂತೆ. ಅದೇನೋ ಹೇಳಿದರು, ತುಂಬ ಪವರ್ಫುಲ್ ಅಂತ ಹೇಳಿದರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಹೋಗೋರಿದ್ದರೆ ಹೋಗ್ಬೋದು. ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವು 5 ವರ್ಷದಿಂದ ಇವಾಗ ಆಗಿದೆ ನಮಗೆ ಹೋಗೋದಕ್ಕೆ. ಹೇಳ್ಬೇಕಂದ್ರೆ ಇವಾಗ ಅದೇನೋ ಯೋಗ ಕೂಡ ಬಂತು, ಬಟ್ ಹೋಗೋ ಥರನೇ ಇರಲಿಲ್ಲ. ನಾವು ಎಲ್ಲೆಲ್ಲಿಗೋ ಹೋಗ್ಬೇಕು ಅಂದ್ಕೊಂಡವ್ರು ಇನ್ನೆಲ್ಲಿಗೋ ಹೋದ್ವಿ ಅನ್ನೋ ಥರ ಆಯ್ತದು. ಈ ಥರ ಇತ್ತು ನಮ್ಮದು. ಕೇರಳ ಪ್ಲ್ಯಾನ್ ಇತ್ತು, ಬಟ್ ಕೇರಳ ಹೋಗೋಕ್ಕೆ ಇವಾಗ ಅಲ್ಲಿ ತುಂಬ ಮಳೆ ಅಂತೆ. ಪಾಪ ಅಲ್ಲಿರೋರಿಗೆ ಇದು ಇಲ್ಲ ಅಂದರು, ಅಂದರೆ ಅವ್ರಿಗೆ ಊಟ ತಿಂಡಿ ಅದೆಲ್ಲ ತುಂಬ ಕಷ್ಟ ಆಗ್ತಿದೆ, ಮಳೆ ತುಂಬ ಇದೆ ಅಂತೇಳಿ ಅಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮತ್ತು ಗೋವಾ ಅಂದ್ವಿ. ಗೋವಾನೂ ಬಿಟ್ವಿ. ಹೇಳ್ಬೇಕಂದ್ರೆ ಇಲ್ಲಿಗೆ ಹೋಗಿಲ್ಲ, ಈ ದೇವಸ್ಥಾನ ಪರ್ಪಸ್ಗೆ ನಾವು ಈ ಕಡೆ ಹೊರಟಿದ್ದಾಯಿತು. ಈ ಕಡೆ ಮುಂದೆ ಯಾವ ಪ್ಲೇಸಿಗೆ ಹೋದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈಗ ಫಸ್ಟ್ ನಾವು ಹೊರಟಿದ್ದು ತಮಿಳ್ನಾಡಿನ ಹತ್ರ ಇರೋವಂಥ ವೆಲ್ಲೂರು. ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿದೆ ನಾವೆಲ್ಲಿ ಹೋಗಿದ್ವಿ ಅಂತ, ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಓಕೆನಾ. ಈ ಥರ ಇದೆ ನೋಡಿ, ವ್ಯೂ ಅಂತೂ ಸಕ್ಕತ್ತಾಗಿದೆ. ಒಂಥರ ನೋಡೋಕೆ ಏನೋ ಒಂದು ನಮ್ಮ ನೇಚರ್ ಅಂದರೆ ನೇಚರ್ ಕಂಡ್ರಿ. ಈಗ ನಾವು ವೆಲ್ಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ತಮಿಳ್ನಾಡು ಹತ್ರ ಇರೋವಂಥ ವೆಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ಲು. ಇವಾಗ ಇಲ್ಲಿ ಮೊಬೈಲ್ ಅಲೋ ಮಾಡೋದಿಲ್ಲ ಗೈಸ್. ಇಲ್ಲಿ ಇವೆಲ್ಲ ಮೊಬೈಲೆಲ್ಲ ಅವರು ದುಡ್ಡು ಕೊಟ್ಟು ಅಲ್ಲೇ ಇಡಿಸ್ಕೋತಾರೆ. ಕೆಲವರು ನಿಮ್ಮದು ಓನ್ ಗಾಡಿ ಇದ್ದರೆ ಅದು ಗಾಡಿ ಒಳಗೆ ಮೊಬೈಲ್ ಇಟ್ಬಿಟ್ಟು ಹೋಗೋದು ಸೇಫು. ಮತ್ತು ಪ್ರಸಾದ ಕೂಡ ಇರುತ್ತೆ, ಟೈಮಿಂಗ್ಸ್ ಇದೆ ಅಲ್ಲಿ. 12:30ಇಂದನೂ 1 ಗಂಟೆಯಿಂದ 3 ಗಂಟೆ ತನಕ ಪ್ರಸಾದ ಇರುತ್ತೆ. ಸೊ ನಮಗೆ ನಾವು ಹೋಗಿದ್ದು ಲೇಟ್ ಅಲ್ವಾ, ಆಲ್ರೆಡಿ ಪ್ರಸಾದ ಎಲ್ಲ ಕ್ಲೋಸ್ ಆಗಿತ್ತು. ಅಲ್ಲಿ ಒಂದು ಬೌಲಲ್ಲಿ ಪ್ರಸಾದ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರಸಾದ. ಹೋಗಿ ನಾವು ತಿಂದ್ಕೊಂಡು ಎಲ್ಲ ದೇವ್ರನ್ನೆಲ್ಲ ದರ್ಶನ ಮಾಡಿ, ತಿಮ್ಮಪ್ಪನ ದೇವಸ್ಥಾನದಲ್ಲಿ ತಿರುಪತಿಲಿ ಎಷ್ಟು 1 ಸೆಕೆಂಡ್ ಬಿಡ್ತಾರೋ ಏನೋ, 1 5 ಸೆಕೆಂಡ್ಸ್ ಬಿಡ್ತಾರೇನೋ, ಅದೇ ಥರ ಇಲ್ಲೂ ಕೂಡ ಆಯಿತು. ತುಂಬ ಜನ ಇರ್ತಾರೆ ಗೈಸ್. ಹೇಳ್ಬೇಕಂದ್ರೆ ಇಲ್ಲೂ ಕೂಡ ಹೇಳ್ಬೇಕಂದ್ರೆ ಆ ಥರನೇ ಇದೆ ಬಿಡಿ, ಅದು ನೋಡೋಕ್ಕಂತೂ 2 ಕಣ್ಣು ಸಾಲದು ಅಂತಾರಲ್ಲ ಹಾಗಿದೆ. ಬಂಗಾರದ ಲೇಪನದಿಂದ ಮಾಡಿರೋ ಅಂಥ ಒಂದು ದೇವಸ್ಥಾನ ನಾನು ನಿಜವಾಗ್ಲೂ ಎಲ್ಲೂ ನೋಡಿರಲಿಲ್ಲ ಈ ಥರ ಇರೋದನ್ನು. ಇದೇ ಫಸ್ಟ್ ಟೈಮು. ಇಲ್ಲಿ ಎಂಟ್ರೆನ್ಸ್ಗೆ ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕು ಅಂದರೂ ಎಂಟ್ರೆನ್ಸಿಗೆ ಇಲ್ಲಿ ದುಡ್ಡು ಕೊಡಬೇಕು. ಅದೆಷ್ಟು ನಾವು ಕೊಟ್ವಿ, 250 ಏನೋ ಕೊಟ್ಟು ಹೊರಟಿದ್ದಾಯಿತು. ಸೊ ಟಿಕೆಟ್ ತೊಗೋತಾರೆ ಇಲ್ಲೆಲ್ಲ ಬಂದವರು. ಆಲ್ಮೋಸ್ಟು ಪ್ರಸಾದ ಈಗ ಅರ್ಚನೆ ಮಾಡಿಸೋರು ಏನಾರು ಇದ್ದರೆ ಅಲ್ಲಿ ಟಿಕೆಟ್ ತೊಗೋಬೇಕಂತೆ. ನಾವು ಪ್ರಸಾದ ಏನೋ ತೊಗೊಂಡ್ವಿ. ಸೊ ಹಾಗಾಗಿ ಅಮೌಂಟ್ ಕೊಟ್ಟು ತಗೊಂಡಿದ್ದಾಯಿತು. ಇವಾಗ ಮೊಬೈಲ್ ಮಾತ್ರ ಯಾವುದೇ ಕಾರಣಕ್ಕೂ ತಗೊಂಡು ಹೋಗಂಗಿಲ್ಲ. ಸೊ ಇಲ್ಲೇ ಮೊದಲೇ ಚೆಕ್ ಮಾಡಿಬಿಡ್ತಾರೆ, ಅಲ್ಲಿ ತಿರುಪತಿಲಿ ಹೆಂಗೆ ಚೆಕ್ ಮಾಡ್ತಾರೋ ಅದೇ ಥರ. ಈಗ ಇಲ್ಲಿ ಅಮೌಂಟ್ ಕಟ್ಟೋಕೆ ಹೋಗ್ತಿದ್ದಾರೆ ಪ್ರಸಾದಕ್ಕೆ. ಆಲ್ಮೋಸ್ಟ್ ನೋಡಿ ಇಲ್ಲಿ ಕಾಣಿಸ್ತಿದೆ, ಒಂದೊಂದಕ್ಕೆ ಒಂದೊಂದು ಅಮೌಂಟ್ ಇರುತ್ತೆ. ನಿಮ್ಮ ಕೈಲಾದಷ್ಟು ನೀವು ಎಷ್ಟು ನಿಮ್ಮ ಇದು ಇರುತ್ತೋ ಆ ಒಂದು ತಕ್ಕನಂಗೆ ತಗೊಳ್ಳೋವಂಥದ್ದು. ಅಂದರೆ ಕುಂಕುಮಾರ್ಚನೆ ಏನೇನೋ ಮಾಡಿಸ್ತಿರ್ತಾರಲ್ವ, ನಾವು ಜಸ್ಟ್ ಹಂಗೆ ಏನೋ ತೊಗೊಂಡ್ವಿ, ಪ್ರಸಾದಕ್ಕೆ ಏನೋ ತೊಗೊಂಡಿದ್ದಾಯ್ತು ಅಷ್ಟೇ. ತಗೊಂಡು ಬಂದ್ವಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಎಲ್ಲ ಅಮೌಂಟ್ ಹಾಕಿರ್ತಾರೆ. ಅಲ್ಲೇ ಗೊತ್ತಿರಲ್ಲ ಕೆಲವರಿಗೆ, ಹೊರಗಡೆಯಿಂದ ಬಂದವ್ರಿಗೆ ಅಂತೇಳಿ ಈ ಥರ ಎಲ್ಲ ಹಾಕಿದ್ರು.
ಸೊ ನಾವು ನಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತಗೊಂಡ್ವಿ. ಹೈ ಅಂತಲೂ ಹೋಗಿಲ್ಲ, ಲೋ ಅಂತಲೂ ಹೋಗಿಲ್ಲ. ಒಂದು ಮಿಡಲ್ ಕ್ಲಾಸ್ ಅಂದರೆ ಗೊತ್ತಲ್ಲ, ಆಲ್ಮೋಸ್ಟ್ ಮಿಡಲ್ ಲೆವೆಲ್ಲೇ ಯೋಚನೆ ಮಾಡಿರ್ತೀವಿ. ಅದೇ ಥರನೇ ಒಂದು ಅಮೌಂಟ್ ಕೊಟ್ಟು ತಗೊಂಡು ಹೋಗಿದ್ದಾಯಿತು. ನೋಡಿ ಇಲ್ಲೆಲ್ಲ ಪಬ್ಲಿಕ್ ರಿಲೇಷನ್ ಆಫೀಸ್ ಅಂತ ಏನೇನೋ ಹಾಕಿದ್ರು. ಇಲ್ಲಿ ಮೊಬೈಲ್ನ ಅವ್ರ ಹತ್ರನೇ ಇಟ್ಕೋತಾರೆ. ಬಟ್ ನಾವು ಕೆಲವ್ರದ್ದು ಪಾಪ ಮಿಸ್ ಆಗಿತ್ತಂತೆ. ಅವರೆಲ್ಲ ನಮಗೆ ಕೊಡಲೇಬೇಕು ನೀವು ಮೊಬೈಲ ಅಂತ ಹೇಳಿ ಏನೋ ಹೇಳ್ತಾ ಇದ್ರು. ಬಟ್ ಅವ್ರು ಏನೇನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಾವು ಅಂತೂ ಮೊಬೈಲ್ನ ಕಾರಲ್ಲೇ ಬಿಟ್ಟು ಹೋದ್ವಿ. ಈ ರೀತಿ ಇದೆ ಗೈಸ್. ವ್ಯೂ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಳಗೂ ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗೋರಿದ್ರೆ ನೋಡಿ, ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ದೇವಸ್ಥಾನ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಈ ಥರ ಮಂಟಪ ಥರ ಮಾಡಿದ್ದಾರೆ. ಇದು ಏನಿಲ್ಲಿ ಗರ್ಭಗುಡಿ ಅಂತ ಹೇಳ್ತಾರಲ್ಲ, ಅದು ಈ ಒಂದು ಕಳಶ ಇರೋ ಅಂಥದ್ದು ಅಲ್ಲಿದೆ ದೇವರು. ಇದೆಲ್ಲ ಸುತ್ತ ಇರೋವಂಥ ವ್ಯೂ ಇದು. ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗೋರಿದ್ರೆ ಹೋಗಿ. ತುಂಬ ಜನ ಅಲ್ಲಿ ಬರ್ತಾರಂತೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಮಗೆ ತಿರುಪತಿ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಜಸ್ಟ್ ಇಲ್ಲಿಗೆ ಹೋಗಿ ಬಂದಿದ್ದಾಯಿತು ನಾವು. ನೋಡಿ ಈ ಥರ ಬಂಗಾರದಿಂದನೇ ಮಾಡಿರೋ ಅಂಥದ್ದು. ಇದನ್ನು 75 ಟನ್ ಏನೋ ಬಂಗಾರ ಯೂಸ್ ಮಾಡಿದಾರಂತೆ ಇದು. ಹಾಗಾಗಿ ಮೊಬೈಲ್ ಅಲೋ ಇಲ್ಲ ಇಲ್ಲಿ. ಸೊ ಸುತ್ತಲೂ ಕೊಳದ ಥರ ಮಾಡಿದ್ದಾರೆ, ಅಲ್ಲಿ ನೀರು ನಿಲ್ಲೋ ಥರ. ಮಧ್ಯದಲ್ಲಿ ಗರ್ಭಗುಡಿ ಅಂದರೆ ದೇವಸ್ಥಾನಕ್ಕೆ ದೇವರಿಗೆ ಈ ಥರ ನೈಟ್ ಮಾತ್ರ ಈ ಥರ ಕಾಣುತ್ತೆ. ನಾವು ಡೇ ಟೈಮ್ ಹೋಗಿದ್ದು. ಈ ಥರ ಇದೆ ನೋಡಿ, ಲೈಟಿಂಗ್ಸ್ ಹಾಕಿದ್ರಂತೂ ಸ್ವರ್ಗನೇ ಅನ್ನೋ ಥರ ಕಾಣುತ್ತೆ ದೇವಸ್ಥಾನ. ಯಾರಾದರೂ ಹೋಗೋರಿದ್ರೆ ಹೋಗಿ, ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಜವಾಗ್ಲೂ ನಮ್ಮ ನೇಚರ್ ಆಗಲಿ ಅಥವಾ ನಾವು ಏನೇ ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಎಷ್ಟು ಕಣ್ಣು ತುಂಬಿಸ್ಕೊಳ್ಳೋ ಥರ ಇದೆ. ಹೇಳೋಕ್ಕೆ ಸಾಲದು ಆ ಥರ ಇದೆ ಅದನ್ನು. ನಿಜವಾಗ್ಲೂ ನಾನು ಎಲ್ಲೂ ಈ ಥರ ನೋಡಿರಲಿಲ್ಲ. ಅರಮನೆಗಿಂತನೂ ಚೆನ್ನಾಗಿದೆ ಅಂದರೂ ತಪ್ಪಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಲೈಟಿಂಗ್ಸಲ್ಲಂತೂ ಪಳ 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 ಹೊಳೆಯುತ್ತೆ ಗೈಸ್. ಡೇ ಟೈಮೇ ಹಂಗಿದೆ ಅದು. ಇನ್ನು ನೈಟ್ ಟೈಮ್ ಹೆಂಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೆಲ್ಲ ಅಲ್ಲಿರೋ ಅಂಥದ್ದು. ಇಲ್ಲಿ ಜನರೆಲ್ಲ ಕಾಣ್ತಿದ್ದಾರಲ್ಲ, ಇದೆಲ್ಲ ಪ್ಲೇಸು ಅಲ್ಲಿದೆ. ಹೋಗೋರಿದ್ರೆ ಹೋಗಿ ಬನ್ನಿ ಒಂದ್ಸಲ. ತುಂಬ ಚೆನ್ನಾಗಿದೆ. ಹಾಗೆ ದೇವರು ಕೂಡ ಏನೋ ಪವರ್ಫುಲ್ ಅಂತ ಅಂದರು. ನಾವು 5 ವರ್ಷದಿಂದ ಆಗದೆ ಇರೋದು ನಮಗೆ ಈ ಟೈಮಲ್ಲಿ ಕೂಡಿ ಬಂತು ಯೋಗ. ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಕಂಚಿಗೆ ಹೋಗಿದ್ವಿ. ಅವ್ರ ಪಾಪ ಡ್ರೈವರ್ ಹೇಳಿದರು ನಮಗೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಅಂತ. ನಮಗೆ ಟೈಮ್ ಇರಲಿಲ್ಲ ಅಂತ ನಾವು ಹೋಗಲಿಲ್ಲ. ಬಟ್ ಈ ಸಲ ಯೋಗ ಕೂಡಿ ಬಂತು ಅಂತಲೇ ಹೇಳ್ಬೋದು. ಓಕೆನಾ? ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಲ್ವಾ ವ್ಯೂ. ನೈಟ್ ಮಾತ್ರ ಹೀಗೆ ಇರುತ್ತಂತೆ ಗೈಸ್. ಡೇ ಟೈಮ್ ಅಲ್ಲಿ ಪಾರ್ಕ್ ಎಲ್ಲ ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಕಾಡು ಅನ್ನೋ ಥರ ಇದೆ ಸುತ್ತ. ಕಾಡಿನ ಮಧ್ಯೆ ಇರೋ ಥರ ಈ ದೇವಸ್ಥಾನ ಮಾಡಿದ್ದಾರೆ. ಪಾರ್ಕು ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಮೂರ್ತಿಗಳು ಇಟ್ಟಿದ್ದಾರೆ, ಒಂದೊಂದಕ್ಕೂ ಒಂದೊಂದು ಅರ್ಥ ಸೂಚಿಸೋ ಥರ. ಈ ಥರ ಕಾಣುತ್ತೆ ಡೇ ಟೈಮಲ್ಲಿ. ನೋಡಿ ಮೌಂಟೇನ್ಸು, ಪಕ್ಕದಲ್ಲಿ ಕಾಡು, ಮಧ್ಯದಲ್ಲಿ ದೇವಸ್ಥಾನ. ಇದೆಲ್ಲ ಏನಿದು ಸೇಮ್ ಟು ಸೇಮ್ ಇದರಲ್ಲಿ ಏನು ನೋಡ್ತಿರಲ್ಲ ಇದೇ ಥರನೇ ಇದೆ ಅಲ್ಲಿ ಒಳಗಡೆ ದೇವಸ್ಥಾನ. ಓಕೆನಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅಲ್ಲೆಲ್ಲ ದುಡ್ಡು ಹಾಕೋರು ದುಡ್ಡು ಹಾಕ್ತಿರ್ತಾರೆ, ಬಳೆ ಎಲ್ಲ ಹಾಕ್ತಿರ್ತಾರೆ ಈ ಥರ ಕೊಳದಲ್ಲಿ. ಬಟ್ ಅದೆಲ್ಲ ಅಷ್ಟು ಸೇಫ್ ಅಲ್ಲ. ಇದೆ, ಆದರೆ ಅದನ್ನು ಹೋಗಿ ದೇವ್ರಿಗೆ ಮುಟ್ಟೋ ಥರನಾದ್ರು ಹಾಕಬೇಕು. ಬಟ್ ಜನ ಎಲ್ಲ ಏನು ಮಾಡ್ತಾರೆ, ಇದರಲ್ಲಿ ಕಾಯಿನ್ಸ್ ಎಲ್ಲ ಹಾಕಿರೋದು, ದುಡ್ಡೆಲ್ಲ ಹಾಕಿರೋದು ಇತ್ತು. ನಾವು ನೋಡಿದ್ವಿ. ಈ ಥರ ಹಾಕೋದಷ್ಟು ಸುಮ್ಮನೆ ಅದು ಯೂಸು. ಅಲ್ಲಿಗಾದರೂ ಹೋಗಿ ಮುಟ್ಟಬೇಕು ಅನ್ನೋದಾದರೆ ಒಂದು ಅಲ್ಲೇನೋ ತ್ರಿಜೋರಿ ಥರ ಇಟ್ಟಿರ್ತಾರೆ, ಅದರಲ್ಲಾದರೂ ಹಾಕಬೇಕು. ಬಟ್ ಈ ಜನ ಏನು ಮಾಡ್ತಾರೆ, ಇದರಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಅಲ್ಲೆಲ್ಲ ಎಷ್ಟು ಕಾಯಿನ್ಸ್ ಇದ್ವು ಅಂದರೆ ನೋಡೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಕಾಯಿನ್ಸ್ ಇತ್ತು. ನಮಗಂತೂ ಒಂಥರ ತಿರುಪತಿ ಫೀಲೇ ಬಂತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನೋಡಿ ಹೊರಗಡೆಯಿಂದ ವ್ಯೂ ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಾನು ತೋರಿಸಿರೋ ಅಂಥ ಒಂದು ದೇವಸ್ಥಾನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ ಗೈಸ್? ಯಾರಾದರೂ ಹೋಗೋರಿದ್ರೆ ಹೋಗಿ ಬನ್ನಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹೋಗೋಕ್ಕೆ ಅಲ್ಲಿಗೆ ಲೇಟ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಓಕೆನಾ? ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಈಗ ಅಲ್ಲಿ ಕೇಳ್ಕೊಂಡು ಹೋಗಿದ್ದಾಯಿತು. ಬಟ್ ಆಮೇಲೆ ಡಿಸೈಡ್ ಆದ್ವಿ ಬೇಡ, ಓಂ ಶಕ್ತಿ ಟೆಂಪಲ್ ನೆಕ್ಸ್ಟ್ ಬರ್ತಾ ಹೋಗೋಣ ಅಂತೇಳಿ ಹಾಗೆ ಬಂದ್ವಿ.
ಓಂ ಶಕ್ತಿ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರವ್ರು ತುಂಬ ಜನ ಹೋಗ್ತಾರೆ. ಹಾಗೆ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದೇವಸ್ಥಾನ. ನಾವು ಆ ಕಡೆಯಿಂದ ಬರ್ತಾ ಹೋಗಿ ಬಂದಿದ್ದಾಯಿತು. ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ. ನಾವು ಯಾವುದು ಪ್ಲೇಸಿಗೆ ಹೋಗ್ಬೇಕು ಅಂತ ಇದ್ವೋ ಆ ಪ್ಲೇಸಿಗೆ ನೋಡಿ. ಇಲ್ಲಿ ತೋರಿಸಿ ಫಸ್ಟಿಗೆ ಹಾಕಿದ್ನಲ್ಲೇ ಇದೆಯಾ ಅದೇ ಅಣ್ಣಮಲ ಇಲ್ಲಿ ಮುಂದ್ ಮಾಡ್ತೀನಿ ಮುಂದೆ ಇರ್ಬೇಕನ್ನಲ್ಲ ಅಣ್ಣಮಲ ಇದೆ ಅಕ್ಕ ಅಕ್ಕಾಯ್ತಾ ವಿಡಿಯೋ. ಹಾಯ್ ಗಾಯ್ಸ್, ನಾವೆಲ್ಲರೂ ಸೇರಿ ಪಾಂಡಿಚೇರಿ ಬಂದಿದ್ದೀವಿ. ನೋಡ್ರಿ, ಅವನು ಕಾರ್ನ 30 ಕಿಲೋಮೀಟರ್ ಸ್ಪೀಡ್ ಓಡ್ಸಕತ್ತಾನ. ಅವನ ಹೆಸರು ಜೀಶಾನ್ ಅಂತ ಹೇಳಿ. ದಾವಣಗೆರೆ ಯಾರಾದ್ರೂ ಬಂದ್ರೆ ಬರ್ರಿ, ಚೆನ್ನಾಗೈತಿ, ಇದು ಹಳೆ ಗೋವಾ ಅಂತ ಹೇಳ್ತಾ ಇದಾರೆ ಇದನ್ನ. ಜೀಶಾನ್ ಅಂತ ಹೇಳಿ ಇವ್ರ ಹೆಸರು. ಇವರು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಸೊ ನಿಮಗೆಲ್ಲಾರು ಹೋಗ್ಬೇಕು ಅಂತಾರೆ, ಸೊ ರೂಟ್ಗಳನ್ನೆಲ್ಲ ಚೆನ್ನಾಗಿ ನೋಡಿ ಕರ್ಕೊಂಡು ಹೋಗ್ತಾರೆ. ಅವ್ರದೇ ಕಾರ್ ಇದೆ, ನಿಮ್ದೇ ಓನ್ ಕಾರ್ ಇದ್ರು ಬರ್ತಾರೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಅವ್ರಿಗೆ ಅವ್ರದೊಂದು ಟಿಟಿನೇ ಇದೆ. ಸೊ ನೀವು ಎಲ್ಲ ಎಲ್ಲಿ ಬೇಕಾದ್ರು ಹೋದ್ರು ಅವ್ರಿಗೆ ರೆಡಿ ಮಾಡ್ತಾರೆ. ಸೊ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಸ್ವಲ್ಪ ನೆಗೋಷಿಯಬಲ್ ಇದೆ. ಅಲ್ಲಣ್ಣ, ನೆಗೋಷಿಯಬಲ್ ಇದೆ ಅಂತಂದ್ರೆ ಬರ್ತಾರ, ಮಾತಾಡ್ಕೊಬಹುದು. ನೆಗೋಷಿಯಬಲ್ ಇದೆ ಅದಕ್ಕೆ ಇವ್ರು ನಮ್ಗೆ ಇದು ಮಾಡ್ತಿದ್ದಾರೆ. ಸೊ ಇವ್ರು ಯಾರು ಅಣ್ಣರು, ಅಯ್ಯೋ ಅಣ್ಣ ಇದು ಓಪನ್ ಆಗ್ತಿಲ್ಲ. ಇವರು ಪ್ರಸನ್ನ ಅಣ್ಣರು. ಇದಕ್ಕೆ ಹಿಂಗ್ ಹೇಳಿಕ್ಕೆ ನಾವು ಇವ್ರು ಹಿಂಗ್ ಹೇಳಿಕ್ಕೆ ನಿಮ್ಗೆ ನೆಗೋಷಿಯಬಲ್ ಇರೋದೆಲ್ಲ ಆಪ್ಷನ್ ತೆಗೆದ್ಬಿಟ್ಟಿರ್ತೀವಿ ನಾವು. ನೀವೇನಿದ್ರು ಡೈರೆಕ್ಟ್ ಆಗಿ ಪಾರ್ಟಿ ಹತ್ರ ಮಾತಾಡ್ತೀವಿ. ನಮಗೊಂದು ಟೀ ಹೋಟ್ಲ್ ಅವ್ರನ್ನ ಹುಡುಕೊಡುವಂತ ಆಗಿರ್ಬೇಕಂತ ಕೇಳ್ಕೊಳ್ತೇವೆ. ಗಾಯ್ಸ್, ನಾವು ವಿಡಿಯೋ ಮಾಡ್ಕೊಂತಾನೆ ನಾವು ಮ್ಯಾಚ್ ನೋಡ್ತಾ ಇದೀವಿ. ಇವತ್ತು RCB ಮ್ಯಾಚ್ ಐತ. ಅಕ್ಕ ಒಂದೆಲ್ಲ ಹಾಕಕ್ಕ. ಇದು ಯಾವ್ದೋ ಒಂದ್ ಮಾಲ್ ಐತೆ, ಹೋಟೆಲ್. ಅಪ್ಪ ಅದ್ ಯಾವ್ದು ಹೋಟ್ಲ್ ಹಾಕಿದ್ನಲ್ಲ ಅದಕ್ಕೆ ಹಾಕಿದ್ವಿ ನೋಡು. ಮೇಲೆ ತೋರ್ಸತ್ತೆ ನೀನಲ್ಲಿ ಒಂದು ಮಾಡಬೇ 3 ರೌಂಡ್ ಮಾಡ್ತೀವಿ. ಮ್ಯಾಚ್ ಮ್ಯಾಪ್ ದೊಡ್ಡದೈತೆ ಇಲ್ಲಿ ಮಾಡ್ತೇನೆ. ಅದೇ ಸಾಕಲಕ್ಕ. ಬೇರೆ ಇದ್ಯಾವ್ದೋ ಒಂದು ಹೋಟೆಲ್ ಇದೆ, ಜೈಮ್ಸ್. ಮಾಡ್ಬೇಕಾ ಫಿಲ್ಮ್ ಐತ್ ನೋಡಿ, ಯಾವ ಸಿನಿಮಾ ಹಾಕಿದ್ದಾನೆ ಹೋಗ್ತಾ ಇದ್ದೀನಿ. ನನಗೆ ಹಂಗೆಲ್ಲ ಹೇಳಕ್ ಬರಲ್ಲ. ಟೀ ಆಯ್ತೋ ಇಲ್ಲಿ ಟೀ ನೀನು ಅದ್ ಬಿಡು. ಮ್ಯಾಚ್ ಕ್ಲೋಸ್ ಮಾಡ. ಮ್ಯಾಪ್ ಹೇಳಿದ್ ಫಸ್ಟ್ ಮ್ಯಾಚ್ ಹೇಳ್ಬೇಕಾ ಇದನ್ನ ಹೋಟೆಲ್ ಇದು ಆನಂದ್. ಇನ್ನ ಮುಂದೆ ಹೋಗಿ ಸ್ವಲ್ಪ 140 ಮೀಟರ್ಸ್ ಹೋಗಿ ಆನಂದ್ ಇಲ್ಲ ನೋಡು, ಮುಂದೆ ಎಂತ ಚೆನ್ನಾಗಿದೆ ನಾವು ಬೋಲ್ಟ್ಗಳೆಲ್ಲ. ಎಷ್ಟು ಬಂಗಾರದ್ದೇ ಇದೆ, ಬರೀ ಮೇಲ್ಗಡೆ ಲೈಟಿಂಗ್ಸ್ ಇದನ್ನ ಹೇಳ್ಬಿಡಕ್ಕ. ನೋಡಿ ಅಲ್ಲಕ್ಕ, ಲೈಟಿಂಗ್ಸ್ ಅಲ್ಲ, ಈ ಸಿಗ್ನಲ್ ನೋಡಿ ಗಾಯ್ಸ್. ನಮ್ಮ ದಾವಣಗೆರೆಯಲ್ಲೆಲ್ಲ ಸಿಗ್ನಲ್ ಹತ್ರ ಬಿಸ್ಲಾಗ್ಬಾರ್ದಂತ ಜನಗಳಿಗೆ, ಇದು ಪಾಂಡಿಚೇರಿಲಿ ಜನಗಳಿಗೆ ಸಿಗ್ನಲ್ ಅಲ್ಲಿ ಬಿಸ್ಲಾಗ್ಬಾರ್ದು ಅಂತ ಹೇಳಿ ಎಲ್ಲ ಮೆಸ್ ಹಾಕಿದಾರೆ. ನಮ್ ದಾವಣಗೆರೆ ಹಾಕಿರೋ ಮೆಸ್ನ ಕಿತ್ಕೊಂಡ್ ಹೋಗ್ತಾರೆ. ನೆಟ್ ಮೆಸ್ ಅಂದ್ರೆ ಒಂದೇ, ನೆಟ್ ಒಂದ್ ಎರಡು ಒಂದೇ ಅಲ್ಲ. ಇಲ್ಲ ನೋಡ್ರಿ, ಬಾಡಿ ಜಿಮ್ಮರ್ಸ್ ಒಂದು ಪ್ರೋಟೀನ್ ಅಂಗಡಿ ಐತೆ. ನೋಡ್ರಿ ಇಲ್ಲೆಲ್ಲ ಎಷ್ಟ್ ಜನ ನಿಂತ್ಕೊಂಡು ಹೋಗ್ತಿದಾರೆ. ನಮ್ ದಾವಣಗೆರೆಗೆ ಸಂದೆ ಮೂಲೆಗೆಲ್ಲ ನುಗ್ತಾರೆ. ಅಕ್ಕ ಝೂಮ್ ಮಾಡಿಯಾ ಅಕ್ಕ? ಈಗ ಕ್ಲಿಯರಿಟಿ ಬರ್ತೈತಿ.
ಇಂತ ಚೆನ್ನಾಗೈತೆ. ಲೆಫ್ಟ್ ಅಲ್ಲ ಅವನ ಲೆಫ್ಟ್ ಇಲ್ಲ ನೆಕ್ಸ್ಟ್ ಲೆಫ್ಟ್ ಮತ್ತೆ ಇನ್ನೊಂದು ಬರುತ್ತೆ. ಏನ್ ಬರ್ತೀನಿ ನಡ್ಕೊಂಬರಮ್ಮ. ಓ ಮುಂದೆ ನೋಡ್ರಿ ಎಲ್ಲ ಹೆಂಗಿದೆ ಗಾಯ್ಸ್, ಲೈಟು ಸಖತ್ತಾಗಿದೆ. ವಿಕೆಟ್ ಹೋಯ್ತು ಗಾಯ್ಸ್. ಇಲ್ಲಿ RCB ಒಂದು ನಾವು ವಿಡಿಯೋ ಮಾಡೋ ಬರೋದ್ರಲ್ಲಿ RCB ವಿಕೆಟ್ ಹೋಗಿರ್ತಾರೆ, ಕ್ಯಾಚ್ ಹಿಡ್ಬಿಡ್ದಾನೆ. ಇಲ್ಲಿ ನೋಡ್ರಿ ಇಲ್ಲೊಂದು ಜೋ ಎಸ್ ಓಕ್ಸ್ ಜಾರಿ ಕ್ಲಾಸ್ MI ಐತ್ ನೋಡ್ರಿ, ಇಲ್ಲೊಂದು MI ಕೈಗೂ ಆಯ್ತಂತೆ ಕ್ಯಾಚ್. ಇನ್ನು 600 ಮೀಟರ್ ಇಲ್ಲೇ ಎಲ್ಲ ಐತೆ ಸ್ಟಾಪ್ ಮಾಡಿ. ಗೈಸ್ ಇವಾಗ ನಾವು ಪಾಂಡಿಚೇರಿ ರೀಚ್ ಆಗಿದ್ದೀವಿ. ಇದನ್ನು ಮಿನಿ ಗೋವಾ ಅಂತಲೇ ಹೇಳ್ತಾರೆ. ಹೇಳ್ಬೇಕಂದ್ರೆ ಕೇರಳ ಪ್ಲ್ಯಾನ್ ಇತ್ತು, ಗೋವಾ ಪ್ಲ್ಯಾನ್ ಇತ್ತು, ಎರಡೂ ಹೋಗಲಿಲ್ಲ. ಕೊನೆಗೆ ನಾವು ವೆಲ್ಲೂರು ಟೆಂಪಲಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ನೋಡಿ ಆಲ್ಮೋಸ್ಟ್ ನಿಮಗೆ ನಾನು ಪಾಂಡಿಚೇರಿ ಸಿಟಿನೇ ತೋರಿಸ್ಬಿಟ್ಟಿದ್ದೀನಿ. ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಗಾಯ್ಸ್ ನಾವು ಕೆಲವು ಕಡೆ ಗೊತ್ತಿಲ್ಲದೆ ಇರೋ ಹತ್ರ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ನಾವು ಅದೇ ಪ್ಲೇಸಲ್ಲೇ 2-3 ಸಲ ತಿರುಗಿರ್ತೀವಿ, ನಮಗೆ ಗೊತ್ತಾಗಿರಲ್ಲ. ಹೇಳ್ಬೇಕಂದ್ರೆ ನಾವು ಹೋಗ್ಬೇಕಾಗಿರೋ ಹೋಟೆಲಿಗೆ ಅದೇ ಎದುರುಗಡೆನೇ ಓಡಾಡಿದ್ರು ನಮಗೆ ಯಾವುದು ಹೊತ್ತಾಗ ಗೊತ್ತಾಗಲಿಲ್ಲ. ಸೊ ಈ ಥರ ಇರುತ್ತೆ ಬೇರೆ ಕಡೆ ಹೋದಾಗ. ಆಲ್ಮೋಸ್ಟ್ ಇದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಇದೇ ಹೋಟೆಲ್ ಎದುರುಗಡೆನೇ ಇದ್ರೂ ನಾವು ತಿರ್ಗಾ ಮುರುಗಾ 2-3 ರೌಂಡ್ ಹಾಕಿದ್ವಿ ಅಂತ ಹೇಳ್ಬೋದು. ಈ ಥರ ಯಾರ್ಯಾರಿಗೆಲ್ಲ ಆಗಿದೆ ಓಕೆನಾ, ಪ್ಲೀಸ್ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಾಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಹೋದರೆ ಆಲ್ಮೋಸ್ಟ್ ಎಲ್ರಿಗೂ ಇದೇ ಥರ. ನಾವು ಎಷ್ಟೇ ಜನ ಇದ್ದೀವಿ ಅಂದ್ರೂ ಒಂದೊಂದ್ಸಲ ಅಲ್ಲೇ ಇರುತ್ತೆ ನಾವು ಹೋಗಬೇಕಾಗಿರೋ ಪ್ಲೇಸು, ಬಟ್ ನಮಗೆ ಗೊತ್ತಿರಲ್ಲ. ಅದೇ ಹೋಟೆಲ್ ಎದುರುಗಡೆ 3-4 ಸಲ ತಿರುಗಿದ್ದಾಯಿತು, ಮತ್ತೆ ಬಂದು ಅಲ್ಲಿ ಸ್ಟೇ ಆದ್ವಿ. ಈ ರೀತಿ ಇತ್ತು ನಮ್ಮ ಒಂದು ಜರ್ನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಾಂಡಿಚೇರಿ ರೀಚ್ ಆಗಿದ್ದೀವಿ. ಇದನ್ನು ಮಿನಿ ಗೋವಾ ಅಂತ ಹೇಳ್ತಾರೆ ಓಕೆನಾ. ನೆಕ್ಸ್ಟು ಇದರಲ್ಲಿ ನಿಮಗೆ ಪಾಂಡಿಚೇರಿ ಯಾವ ರೀತಿ ಇದೆ, ಡೇ ಟೈಮ್ ಕೋಸ್ಟಲ್ ಏರಿಯಾಸ್ ಆಗಿರ್ಬೋದು, ಅಲ್ಲೆಲ್ಲ ಇರೋವಂಥ ಪ್ಲೇಸ್ ಯಾವ ಥರ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ನಮ್ಮ ಹೋಟೆಲ್ನ. ಥ್ಯಾಂಕ್ ಯು ಸೋ ಮಚ್.